ನಮಸ್ಕಾರ. ಗುಡ್ ಫ್ರೈಡೆ ಅಂದ್ರೆ ಶುಭ ಶುಕ್ರವಾರ. ಕೇಳೋದಕ್ಕೆ ಇದು ಶುಭ ಅಂತ ಅನಿಸ್ತ್ರೂ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನರಿಗೆ ಇದೊಂದು ತುಂಬಾನೇ ಗಂಭೀರವಾದ ದಿನ. ಯಾಕ್ಗೊತ್ತಾ? ಯಾಕಂದ್ರೆ ಈ ದಿನದ ಹಿಂದಿರುವ ಆಚರಣೆಗಳು, ಅದರ ಅರ್ಥಗಳು ನಮ್ಮನ್ನ ನಿಜಕ್ಕೂ ಆಶ್ಚರ್ಯಗೊಳಿಸ್ತವೆ. ಹಾಗಾದ್ರೆ ಬನ್ನಿ, ಈ ದಿನದ ಮಹತ್ವವನ್ನ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ಫಾದರ್ ಜೇಮ್ಸ್ ಬ್ರ್ಯಾಕ್ಮಿಯರ್ ಅಂತ ಒಬ್ಬರಿದ್ರು. ಅವರು ತಮ್ಮ ಬಾಲ್ಯದ ಒಂದು ನೆನಪನ್ನ ಹಂಚ್ಕೊಳ್ತಾರೆ. ಅವರು ಚಿಕ್ಕೋರಿದ್ದಾಗ ಯೇಸು ಹೊತ್ತುಕೊಂಡು ಹೋಗಿ ಪ್ರಾಣ ಬಿಟ್ನಲ್ಲ, ಅದೇ ನಿಜವಾದ ಶಿಲುವೆಯನ್ನೇ ನಮ್ಮ ಚರ್ಚ್ಗೆ ತರ್ತಿದ್ದಾರೆ ಅಂತ ಅವರು ಪೂರ್ತಿಯಾಗಿ ನಂಬಿಬಿಟ್ಟಿದ್ರಂತೆ. ನೋಡಿ, ಈ ಒಂದು ಪುಟ್ಟ ನೆನಪು ಆ ದಿನದ ಭಕ್ತಿ, ಆ ವಿಸ್ಮಯವನ್ನ ಎಷ್ಟು ಚೆನ್ನಾಗಿ ಹಿಡಿದಿಡುತ್ತಲ್ವಾ. ಇಲ್ಲಿ ಒಂದು ಪ್ರಶ್ನೆ ಎದುರಾಗುತ್ತೆ. ಕೇವಲ ಒಂದು ಶಿಲುಬೆಯ ಚಿಹ್ನೆಗೆ ಇಷ್ಟೊಂದು ಶಕ್ತಿ ಇದೆಯಾ? ಅದು ಜನರ ಮನಸ್ಸಲ್ಲಿ ಇಂಥ ಆಳವಾದ ಭಕ್ತಿಯನ್ನ ಹೇಗೆ ಹುಟ್ಟುಹಾಕುತ್ತೆ? ಈ ಪ್ರಶ್ನೆಗೆ ಉತ್ತರ ಹುಡುಕೋದೆ ನಮ್ಮ ಇವತ್ತಿನ ಈ ಚರ್ಚೆಯ ಮುಖ್ಯ ಉದ್ದೇಶ. ಬನ್ನಿ, ಈ ಕುತೂಹಲಕಾರಿ ಪಯಣವನ್ನ ಶುರು ಮಾಡೋಣ. ಸರಿ, ಹಾಗಾದ್ರೆ ಮೊದಲನೇ ಭಾಗಕ್ಕೆ ಹೋಗೋಣ. ಫಾದರ್ ಬ್ರ್ಯಾಕ್ಮಿಯರ್ ಅವರ ಅನುಭವದ ಹಾಗೆ ವೈಯಕ್ತಿಕ ಭಾವನೆಗಳನ್ನು ಕೆರಳಿಸುವಂಥ ಆ ಪ್ರಮುಖ ಆಚರಣೆಗಳು ಯಾವುವು ಅಂತ ನೋಡೋಣ. ಓಕೆ, ಇದನ್ನ ಶಿಲುಬೆಯ ಆರಾಧನೆ ಅಂತ ಕರೀತಾರೆ. ಇದು ಗುಡ್ ಫ್ರೈಡೆ ದಿನದ ಒಂದು ತುಂಬಾನೇ ಮುಖ್ಯವಾದ ಆಚರಣೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಭಕ್ತರು ಶಿಲುಬೆಯ ಹತ್ರ ಹೋಗಿ ಅದನ್ನ ಮುಟ್ತಾರೆ, ಕೆಲವರು ಮುತ್ತಿಕ್ತಾರೆ. ಯೇಸುವಿನ ತ್ಯಾಗದಿಂದ ತಮಗೆ ಮೋಕ್ಷ ಸಿಕ್ಕಿತು ಅನ್ನೋ ಕೃತಜ್ಞತೆಯನ್ನ ಈ ರೀತಿ ವ್ಯಕ್ತಪಡಿಸ್ತಾರೆ. ಒಂದು ವಿಷಯ ಸ್ಪಷ್ಟವಾಗಿರಬೇಕು, ಇದು ಆ ವಸ್ತುವಿನ ಅಂದ್ರೆ ಮರದ ಶಿಲುಬೆಯ ಪೂಜೆಯಲ್ಲ. ಬದಲಿಗೆ ತಮ್ಮ ನಂಬಿಕೆಯನ್ನ ಒಂದೆಡೆ ಕೇಂದ್ರೀಕರಿಸಲು ಬಳಸುವ ಒಂದು ದಾರಿಯಷ್ಟೇ. ಹೌದು, ಚರ್ಚ್ನ ಧಾರ್ಮಿಕ ವಿಧಿವಿಧಾನಗಳು ಇದನ್ನೇ ಮಾಡೋದು. ನಂಬಿಕೆಯ ಆಳವಾದ ಸತ್ಯಗಳನ್ನ ಕಣ್ಣಿಗೆ ಕಾಣುವ ಚಿಹ್ನೆಗಳು ಮತ್ತು ಸಂಕೇತಗಳ ಮೂಲಕ ನಮಗೆ ಅರ್ಥ ಮಾಡಿಸ್ತವೆ. ಅಂದ್ರೆ ಈ ಶಿಲುಬೆಯ ಆರಾಧನೆಯಂಥ ಆಚರಣೆಗಳು ಏನಾಗುತ್ತೆ ಅಂದ್ರೆ, ಕಣ್ಣಿಗೆ ಕಾಣದ ಆಧ್ಯಾತ್ಮಿಕ ವಿಚಾರಗಳನ್ನ ನಾವು ಸ್ಪರ್ಶಿಸಬಹುದಾದ, ಅನುಭವಿಸಬಹುದಾದ ಒಂದು ವೈಯಕ್ತಿಕ ಅನುಭವವಾಗಿ ಬದಲಾಯಿಸ್ಬಿಡ್ತವೆ. ಸರಿ, ಒಂದು ಶಿಲುಬೆಯ ಜೊತೆಗಿನ ಆ ಒಂದು ಕ್ಷಣದಿಂದ ಈಗ ಒಂದು ಸಂಪೂರ್ಣ ಕಥೆಯ ಪಯಣಕ್ಕೆ ಹೋಗೋಣ. ಇದನ್ನ ಸ್ಟೇಷನ್ಸ್ ಆಫ್ ದ ಕ್ರಾಸ್ ಅಂತ ಕರೀತಾರೆ. ಸ್ಟೇಷನ್ಸ್ ಆಫ್ ದ ಕ್ರಾಸ್ ಅಂದ್ರೆ ವಿಯಾ ಕ್ರೂಸಿಸ್, ಅಥವಾ ಸರಳವಾಗಿ ದುಃಖದ ದಾರಿ ಅಂತಾನೂ ಹೇಳ್ತಾರೆ. ಇದು ಯೇಸುವಿನ ಜೀವನದ ಕೊನೆಯ ದಿನವನ್ನ ನೆನಪಿಸಿಕೊಳ್ಳುವ ಒಂದು 14 ಹಂತಗಳ ಭಕ್ತಿ ಮಾರ್ಗ. ಅವರಿಗೆ ಶಿಕ್ಷೆ ವಿಧಿಸಿದ್ರಿಂದ ಹಿಡಿದು ಅವರನ್ನ ಸಮಾಧಿ ಮಾಡುವವರೆಗಿನ ಪೂರ್ತಿ ಘಟನೆಯನ್ನ ಇದು ನೆನಪಿಸುತ್ತೆ. ಇದೊಂದು ರೀತಿ ಚರ್ಚಿನ ಒಳಗೆ ಮಾಡುವ ಒಂದು ಆಧ್ಯಾತ್ಮಿಕ ತೀರ್ಥಯಾತ್ರೆ ಇದ್ದಾಗೆ. ಈ ಆಚರಣೆ ಏನು ಒಂದೇ ದಿನಕ್ಕೆ ಬಂದಿದ್ದಲ್ಲ. ಇದಕ್ಕೆ ಶತಮಾನಗಳ ಇತಿಹಾಸವಿದೆ, ಮತ್ತೆ ಇದು ಕಾಲಕಾಲಕ್ಕೆ ಬದಲಾಗ್ತಾ ಬಂದಿದೆ. ನೋಡಿ, 13ನೇ ಶತಮಾನದಲ್ಲಿ ಫ್ರಾನ್ಸಿಸ್ಕನರು ಇದನ್ನ ಶುರು ಮಾಡಿದ್ರು. 1731ರಲ್ಲಿ ಪೋಪ್ ಕ್ಲೆಮೆಂಟ್ 14 ಹಂತಗಳನ್ನು ನಿಗದಿಪಡಿಸಿದ್ರು. ಅಷ್ಟೇ ಅಲ್ಲ, ತೀರಾ ಇತ್ತೀಚೆಗೆ ಅಂದ್ರೆ 1991ರಲ್ಲಿ ಪೋಪ್ ಜಾನ್ ಪಾಲ್ II ಒಂದು ಹೊಸ ಶಾಸ್ತ್ರೀಯ ಶಿಲುಬೆಯ ಮಾರ್ಗವನ್ನೇ ಪರಿಚಯಿಸಿದ್ರು. ಅಂದ್ರೆ ಇದು ನಿರಂತರವಾಗಿ ವಿಕಸನಗೊಳ್ಳುತ್ತಾ ಬಂದಿದೆ. ಹಾಗಾದ್ರೆ ಈ ಎರಡು ಆವೃತ್ತಿಗಳಿಗೇನ್ ವ್ಯತ್ಯಾಸ? ಮುಖ್ಯವಾಗಿ ಸಾಂಪ್ರದಾಯಿಕ ಮಾರ್ಗದಲ್ಲಿ ಬೈಬಲ್ನಲ್ಲಿ ಇಲ್ಲದ ಕೆಲವು ಘಟನೆಗಳು ಸೇರಿವೆ. ಉದಾಹರಣೆಗೆ, ಯೇಸು 3 ಬಾರಿ ಬೀಳೋದು, ವೆರೋನಿಕಾ ಭೇಟಿಯಾಗೋದು, ಇವೆಲ್ಲ. ಆದರೆ ಪೋಪ್ ಜಾನ್ ಪಾಲ್ II ಪರಿಚಯಿಸಿದ ಹೊಸ ಮಾರ್ಗ ಇದೆಯಲ್ಲ, ಅದು ಪಕ್ಕಾ ಬೈಬಲ್ನಲ್ಲಿರೋ ಸುವಾರ್ತೆಗಳನ್ನೇ ಆಧರಿಸಿದೆ. ಇದರಿಂದ ಗೊತ್ತಾಗೋದೇನೆಂದ್ರೆ, ಧರ್ಮಗ್ರಂಥಕ್ಕೂ ಜನರ ಭಕ್ತಿ ಆಚರಣೆಗಳಿಗೂ ಒಂದು ನಿರಂತರವಾದ ಸಂಬಂಧ ಇದೆ ಅಂತ. ಸರಿ, ಇಲ್ಲೇವರೆಗೆ ನಾವು ಮೂಲ ಆಚರಣೆಗಳನ್ನ ನೋಡಿದ್ವಿ. ಆದ್ರೆ ಇವೆಲ್ಲ ಕೇವಲ ಒಂದೇ ಕಡೆಗೆ ಸೀಮಿತವಾಗಿಲ್ಲ. ಈಗ ಸ್ವಲ್ಪ ಝೂಮ್ಔಟ್ ಮಾಡಿ ಇಡೀ ಪ್ರಪಂಚದಾದ್ಯಂತ ಈ ದಿನವನ್ನ ಎಷ್ಟು ವಿಭಿನ್ನವಾಗಿ, ಎಷ್ಟು ಅದ್ಭುತವಾಗಿ ಆಚರಿಸ್ತಾರೆ ಅಂತ ನೋಡೋಣ. ಬನ್ನಿ, ಒಂದು ಚಿಕ್ಕ ವಿಶ್ವ ಪ್ರವಾಸಕ್ಕೆ ಹೋಗ್ಬರೋಣ. ಸ್ಪೇನ್ಗೆ ಹೋದ್ರೆ ಬೀದಿ ಬೀದಿಗಳಲ್ಲಿ ಪಾಸೋಸ್ ಅಂತ ಕರೆಯೋ ಅಲಂಕೃತ ರಥಗಳನ್ನ ಹೊತ್ತುಕೊಂಡು ಮೇಣದ ಬತ್ತಿ ಬೆಳಕಲ್ಲಿ ಮೆರವಣಿಗೆ ಮಾಡ್ತಾರೆ. ಅದೇ ಫಿಲಿಪೈನ್ಸ್ನಲ್ಲಿ ನೋಡಿದ್ರೆ ದೃಶ್ಯ ಇನ್ನೂ ನಾಟಕೀಯ. ಸೆನಾಕುಲೋ ಅನ್ನೋ ಪ್ರದರ್ಶನದಲ್ಲಿ ಕೆಲವು ಭಕ್ತರು ನಿಜವಾಗ್ಲೂ ಶಿಲುಬೆಗೇರಲು ಮುಂದೆ ಬರ್ತಾರೆ. ಇದಕ್ಕೆ ಪೂರ್ತಿ ವಿರುದ್ಧವಾಗಿ ಜರ್ಮನಿಯಲ್ಲಿ ಸಂಪೂರ್ಣ ಮೌನ ಮೆರವಣಿಗೆಗಳು ನಡೆಯುತ್ತೆ. ನಮ್ಮ ಭಾರತದಲ್ಲೂ ಅಷ್ಟೇ, ಕೆಲವು ಕಡೆ ಎಲೆ ಮತ್ತು ವಿನೆಗರ್ನಿಂದ ಮಾಡಿದ ಕಹಿ ಪಾನೀಯವನ್ನ ಕುಡಿದು ಆ ದಿನದ ಸಂಕಟವನ್ನ ನೆನ್ಸ್ಕೊಳ್ತಾರೆ. ನೋಡಿ, ದಿನ ಒಂದೇ, ಆದ್ರೆ ಆಚರಣೆಗಳು ಎಷ್ಟೊಂದು ವಿಭಿನ್ನ ಅಲ್ವಾ? ಓಕೆ, ಇದೆಲ್ಲ ಆಯ್ತು. ಇದೊಂದು ಹಳೆಯ ಪ್ರಾಚೀನ ಸಂಪ್ರದಾಯ. ಆದ್ರೆ ಇವತ್ತಿನ ಆಧುನಿಕ ಜಗತ್ತಿಗೆ, ನಮ್ಮ ಇವತ್ತಿನ ಸವಾಲುಗಳಿಗೆ ಇದು ಹೇಗೆ ಸಂಬಂಧಪಟ್ಟಿದ್ದು? ಈ ಪ್ರಶ್ನೆ ಸಹಜವಾಗಿ ಬರುತ್ತೆ. ಇದಕ್ಕೆ ಒಂದು ಆಧುನಿಕ ವ್ಯಾಖ್ಯಾನವನ್ನ ನೋಡೋಣ. 2014ರಲ್ಲಿ ಪೋಪ್ ಫ್ರಾನ್ಸಿಸ್ ವೇ ಆಫ್ ದಿ ಕ್ರಾಸ್ಗೆ ಹೊಸ ಅರ್ಥ ಕೊಡಲು ಪ್ರಯತ್ನಿಸಿದರು. ಆಗ ಆರ್ಚ್ ಬಿಷಪ್ ಬ್ರೆಗಾಂಟಿನಿ ಹೇಳಿದ ಮಾತುಗಿದು: ಆ ಶಿಲುಬೆಯ ಮರ ಇದೆಯಲ್ಲ, ಅದು ತುಂಬ ಭಾರವಾಗಿದೆ. ಯಾಕಂದ್ರೆ
ಅದು ಇವತ್ತಿನ ಆರ್ಥಿಕ ಬಿಕ್ಕಟ್ಟಿನ ಹೊರೆ, ಸಮಾಜದಲ್ಲಿ ಆಗಿರೋ ಅನಾಹುತಗಳ ಹೊರೆ. ನೋಡಿ, ಆ ಪ್ರಾಚೀನ ಕಥೆಯನ್ನ ಇವತ್ತಿನ ಸಮಸ್ಯೆಗಳಿಗೆ ಹೇಗೆ ಜೋಡಿಸಿದ್ರು ಅಂತ. ಯೇಸುವಿನ ಸಂಕಟವನ್ನ ಇವತ್ತು ಆರ್ಥಿಕ ಸಂಕಷ್ಟದಿಂದ ಕೆಲಸ ಕಳ್ಕೊಂಡವರ ನೋವಿಗೆ, ಮನೆ ಮಠ ಬಿಟ್ಟು ವಲಸೆ ಬಂದವರ ಕಷ್ಟಕ್ಕೆ, ಚಿತ್ರಹಿಂಸೆ ಅನುಭವಿಸ್ತಿರೋ ಕೈದಿಗಳಿಗೆ, ಹಿಂಸೆಗೆ ಒಳಗಾದ ಮಹಿಳೆಯರಿಗೆ, ಒಂಟಿಯಾಗಿರೋ ವೃದ್ಧರಿಗೆ, ಹೀಗೆ ಎಲ್ಲರ ನೋವಿಗೂ ಹೋಲಿಸಲಾಯಿತು. ಇದರಿಂದ ಆ ಆಚರಣೆ ಕೇವಲ ಒಂದು ಹಳೇ ಕಥೆಯಾಗಿ ಉಳಿಲಿಲ್ಲ, ಬದಲಿಗೆ ಇವತ್ತಿನ ಸಮಾಜಕ್ಕೆ ಒಂದು ಕರೆಯಾಗಿ ಬದಲಾಯಿತು. ಅಷ್ಟೇ ಅಲ್ಲ, ಇವತ್ತಿನ ದಿನಗಳಲ್ಲಿ ಈ ದಿನದ ತ್ಯಾಗ, ಸರಳತೆ, ಉಪವಾಸದಂಥ ಆಚರಣೆಗಳನ್ನ, ಪರಿಸರವನ್ನು ಉಳಿಸೋದು, ಜಾಗರೂಕ ಜೀವನ ನಡೆಸೋದು, ಈ ಥರದ ಜಾಗತಿಕ ಜವಾಬ್ದಾರಿಗಳಿಗೂ ಕೂಡ ಜೋಡಿಸಲಾಗ್ತಿದೆ. ಸರಿ, ಇಷ್ಟೆಲ್ಲ ಇತಿಹಾಸ, ವಿಭಿನ್ನ ಆಚರಣೆಗಳು, ಆಧುನಿಕ ವ್ಯಾಖ್ಯಾನಗಳನ್ನೆಲ್ಲ ನೋಡಿದ್ವಿ. ಹಾಗಾದ್ರೆ ಈ ದಿನದ ಕೇಂದ್ರ ಸಂದೇಶ ಏನು? ಅದನ್ನ ಸಾಮಾನ್ಯವಾಗಿ 7 ಕೊನೆಯ ಮಾತುಗಳಲ್ಲಿ ಹಿಡಿದಿಡಲಾಗಿದೆ. ಹೌದು, ಸಂಖ್ಯೆ 7. ಇದನ್ನ 7 ಕೊನೆಯ ಮಾತುಗಳು ಅಂತ ಕರೀತಾರೆ. ಇದು 17ನೇ ಶತಮಾನದಲ್ಲಿ ಪೆರುನಲ್ಲಿ ಶುರುವಾದ ಒಂದು ಸಂಪ್ರದಾಯ. ಯೇಸು ಶಿಲುಬೆಯ ಮೇಲಿದ್ದಾಗ ಆಡಿದ ಕೊನೆಯ 7 ಮಾತುಗಳ ಮೇಲೆ ಇದು ಗಮನ ಹರಿಸುತ್ತೆ. ಈ 7 ಮಾತುಗಳು ಬರೀ ವಾಕ್ಯಗಳಲ್ಲ, ಇದೊಂದು ಭಾವನಾತ್ಮಕ ಪಯಣ. ತಂದೆಯೇ, ಇವರನ್ನು ಕ್ಷಮಿಸು ಅನ್ನೋ ಕ್ಷಮೆಯ ಮಾತಿನಿಂದ ಶುರುವಾಗಿ, ಇಂದೇ ನೀನು ನನ್ನೊಂದಿಗೆ ಪ್ಯಾರಡೈಸ್ನಲ್ಲಿರುತ್ತಿ ಅನ್ನೋ ಭರವಸೆ, ನನ್ನ ದೇವರೇ ನನ್ನನ್ನು ಏಕೆ ಕೈಬಿಟ್ಟೆ ಅನ್ನೋ ಆಳವಾದ ನೋವು, ಮತ್ತು ಕೊನೆಗೆ ಎಲ್ಲವೂ ಮುಗಿಯಿತು ಅನ್ನೋ ಸಮಾಧಾನದೊಂದಿಗೆ, ತಂದೆಯೇ, ನಿನ್ನ ಕೈಗೆ ನನ್ನ ಆತ್ಮವನ್ನು ಒಪ್ಪಿಸುತ್ತೇನೆ ಅನ್ನೋ ಸಂಪೂರ್ಣ ಶರಣಾಗತಿ. ನೋವು, ಕ್ಷಮೆ, ಪರಿತ್ಯಾಗ, ವಿಜಯ, ಪ್ರೀತಿ ಎಲ್ಲವನ್ನೂ ಈ ಮಾತುಗಳು ಹಿಡಿದಿಡುತ್ತವೆ. ಕೊನೆಯದಾಗಿ ಪೋಪ್ ಫ್ರಾನ್ಸಿಸ್ ಅವರ ಈ ಒಂದು ಮಾತು ಎಲ್ಲವನ್ನೂ ಸಾರಾಂಶಿಸುತ್ತೆ. ಅವರು ಹೇಳ್ತಾರೆ, ಅತ್ಯಂತ ಭಯಾನಕ ಹಿಂಸೆಯ ಸಾಧನವಾದ ಶಿಲುಬೆಯಿಂದಲೇ ದೇವರು ತನ್ನ ಪ್ರೀತಿಯ ಶ್ರೇಷ್ಠ ಚಿಹ್ನೆಯನ್ನು ರೂಪಿಸಿದನು. ಅಂದ್ರೆ, ನೋವನ್ನು ಪ್ರೀತಿಯಾಗಿ ಪರಿವರ್ತಿಸುವುದೇ ಈ ದಿನದ ನಿಜವಾದ ಅರ್ಥ ಅನ್ನೋದು ಕ್ರಿಶ್ಚಿಯನ್ ಧರ್ಮದ ಪ್ರಮುಖ ನಂಬಿಕೆ. ಹಾಗಾದ್ರೆ ಎಲ್ರನ್ನೂ ಕಾಡೋ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಒಂದು ಅಂತ್ಯ, ಒಂದು ಹೊಸ ಆರಂಭವಾಗೋದು ಹೇಗೆ ಸಾಧ್ಯ? ಈ ದಿನದ ಸಂದೇಶವನ್ನ ಇದೇ ಸಾರ್ವತ್ರಿಕ ಪ್ರಶ್ನೆಯೊಂದಿಗೆ ಜೋಡಿಸಿ ಮತ್ತಷ್ಟು ಆಲೋಚನೆಗೆ ಬಿಡೋಣ.